ಅಪ್ಲೋಡ್ ಮಾಡ್ತಾರೆ, ಅವರಿಗೂ ಸಹ ಯೂಸ್ ಆಗುತ್ತೆ. ಹಾಗಿದ್ರೆ ಆ ಟೈಮಿಗೆ ಒಂದು ಬೆಲೆ ಇರುತ್ತೆ. ಇಲ್ಲ ಅಂದರೆ ಇವರು ನನಗೆ ಕಂಪನಿಯಿಂದ ಕೊಡ್ತಾರೆ, ನಾನು ಆ ಕೆಲಸನ ಇಲ್ಲಿ ಕನ್ವೆ ಮಾಡ್ತೀನಿ ಅನ್ನೋ ಥರ ಮಾಡಲಿಲ್ಲ. ಏನು ನನಗೆ ಅವ್ರಿಗೆ ಇಷ್ಟ ಆಗಿದ್ದು ಅಂದರೆ ಕರೆಕ್ಟ್ ಟೈಮಿಗೆ ಬರ್ತಿದ್ರು ಅವ್ರು. ಒಂದು ದಿವಸ ನಾನು ಎಲ್ಲರ ಹತ್ರ ಕಾಲೇಜಲ್ಲಿ ಹೇಳಿದ್ದೆ, ಅದು ಗೌರ್ಮೆಂಟ್ ಫ್ರೀ ಪ್ರೋಗ್ರಾಮ್ ಅಂತಂದರೆ ನಮ್ಗೆಲ್ಲರಿಗೂ ಇರುತ್ತೆ, ಸುಮ್ಮನೆ ಅವ್ರದ್ದು ಹೆಸರಿಗೆ ಅವ್ರ ಸರ್ಟಿಫಿಕೇಟಿಗೋಸ್ಕರ ಮಾಡೋಗ್ತಾರೆ ಅಂತ. ಆ ಥರ ಮಾಡಲಿಲ್ಲ. ಎವ್ರಿಡೇ ಕ್ಲಾಸಿಗೆ ಅವ್ರಿಗೆ ಪಕ್ಕಾ ಟೈಮ್ ಇರ್ತಿತ್ತು. ನನ್ನ ಕ್ಲಾಸ್ ಇದ್ರು ಬಂದು ಕೇಳೋರು, ಮೇಡಮ್ ನನ್ನ ಕ್ಲಾಸ್ ಇದೆ ಅಂತ ಹೇಳಿ ನಾನು ಬಿಟ್ಕೊಟ್ಟು ಹೋಗ್ತಿದ್ದೆ. ಆದರೆ ಮತ್ತೆ ಈ ಸ್ಟೂಡೆಂಟ್ನ ಕೇಳ್ತಿದ್ದೆ, ಅವ್ರ ಆ್ಯಕ್ಟಿವಿಟೀಸ್ ಮಾಡುವಾಗ ಗೊತ್ತಾಗ್ತಿತ್ತು. ಆದರೆ ನಿಮ್ಮಿಂದಲೂ ನನಗೆ ಒಪಿನಿಯನ್ ಬಂದಿದ್ದು ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ನನಗೆ ಖುಷಿ ಆಯಿತು. ಯಾಕೆಂದರೆ ಒಂದು ಫಸ್ಟ್ ಖುಷಿ ಇರೋದು ನಮ್ಮದೇ ಸ್ಟೂಡೆಂಟ್ ಆಗಿರೋದ್ರಿಂದ ನಾವು ಅದಕ್ಕೋಸ್ಕರ ನಾವು ಅವರಿಗೆ ಎನ್ಕರೇಜ್ ಮಾಡಿದ್ವಿ. ಇಲ್ಲಿದೆ ಸ್ಟೂಡೆಂಟ್ ಆಗಿ ನಾವು ಇಲ್ಲಿವರೆಗೆ ನಾವೇ ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ ಬೇರೆಯವ್ರನ್ನ ಹೇಗೆ ನಂಬಿ ಒಳ್ಳೆ ಸ್ಟೂಡೆಂಟ್ ಇರ್ಬೋದು, ಒಳ್ಳೆ ಕಡಿಮೆ ಮಾಡ್ಬೋದು ಅನ್ನೋ ಥರಕ್ಕೆ ಒಪ್ಪಲ್ಲ. ಫಸ್ಟ್ ನಾವು ನೋಡೋಣ ಹೇಗಿದೆ ಅಂತೇಳಿ ನಾನು ಬೇರೆ ಯಾರಿಗೂ ಕೇಳಿಲ್ಲ, ಅವ್ರ ಲೆಕ್ಚರರ್ಗೂ ಕೇಳಿಲ್ಲ. ಇಲ್ಲಿದೆ ಸ್ಟೂಡೆಂಟ್ ಅಂತ ಬಂದಿದ್ದಾರೆ, ನಾನು ಏನೋ ಒಂದು ಕಲಿಸ್ತೀನಿ ಅಂದರೆ ಈ ಡಿಪ್ಲೊಮಾ ಲೆವೆಲಲ್ಲಿ ನಿಮ್ಮ ಮೆಂಟಾಲಿಟಿ ಹೇಗಿರುತ್ತೆ ಅಂತ ಅವರು ಸಹ ಇದೇ ಲೆವೆಲ್